ಕಳೆದ ಲೋಕ ಎಲೆಕ್ಷನ್ನಲ್ಲಿ ಅಂಗಡಿ ಕುಟುಂಬಕ್ಕೆ ಜೈಕಾರವನ್ನ ಹಾಕಿದ್ದ ಮತದಾರ. ಮಾಜಿ ಕೇಂದ್ರ ಸಚಿವರಾದಂತಹ ದಿವಂಗತ ಸುರೇಶ್ ಅಂಗಡಿಯವರು 1999, 2004, 2009, 2014 ಮತ್ತು 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆದ್ದು ಬೀಗಿದ್ರು ಅಂಗಡಿಯವರು. ಅವರ ಪಾರುಪತ್ಯವನ್ನ ಸಾಧಿಸಿದ್ರು. ಗಮನಿಸ್ತಾ ಇದ್ದೀರಾ, 2019ರ ಲೋಕ ರಿಸಲ್ಟ್ ಹೇಗಿತ್ತು? ಸುರೇಶ್ ಅಂಗಡಿ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು. 7,60,991 ಮತಗಳನ್ನ ಪಡೆಯೋದ್ರ ಮುಖಾಂತರ 2019ರಲ್ಲಿ ಜಯಬೇರಿಯನ್ನ ಬಾರಿಸಿದ್ರು ಸುರೇಶ್ ಅಂಗಡಿಯವರು. ಬೆಳಗಾವಿಯಿಂದ ಗೆದ್ದು 2 ದಶಕಗಳ ಕಾಲ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು ಅಂಗಡಿ. ಸಾಧು ನವರ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದಿದ್ರು. ಕೇವಲ 3,70,687 ಮತಗಳನ್ನ ಪಡೆಯೋದ್ರ ಮುಖಾಂತರ ಸುಖಾಂತ್ಯವನ್ನ ಕಂಡಿತು. 30.76% ಅನ್ನ ಮತಗಳನ್ನ ಪಡ್ಕೊಂಡಿದ್ರು. ಇಲ್ಲಿ ಕಾಂಗ್ರೆಸ್ ಸೋತು ಸುಣ್ಣ ಆಗಿತ್ತು. ಬೆಳಗಾವಿಯಲ್ಲಿ ಇನ್ನು ಗೆಲುವಿನ ಅಂತರ ಒಂದಲ್ಲ ಎರಡಲ್ಲ, ಬರೋಬ್ಬರಿ 3,91,304 ಮತಗಳ ಅಂತರದಲ್ಲಿ ಸುರೇಶ್ ಅಂಗಡಿ ಗೆದ್ದು ಬೀಗಿದ್ರು. ಇದರಲ್ಲೇ ಗೊತ್ತಾಗ್ತಾ ಇದೆ ಬಿಜೆಪಿಯಿಂದ ಸುರೇಶ್ ಅಂಗಡಿಯವರು ಯಾವ ಲೆವೆಲ್ಗೆ ಕುಂದಾನಗರಿಯಲ್ಲಿ ಪೀಕ್ ಅನ್ನ ಇಟ್ಟಿದ್ರು ಅಂತ. ಸತತವಾಗಿ 1999ರಲ್ಲೂ ಗೆಲುವು, 2004ರಲ್ಲೂ ಗೆಲುವು, 2009ರಲ್ಲೂ ಜಯಬೇರಿ, 2014ರಲ್ಲೂ ದಿಗ್ವಿಜಯ. ಅದಾದ ನಂತರ 2019ರ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಬೆಳಗಾವಿಯಿಂದ ಗೆದ್ದು ಬೀಗಿದ್ರು ಮಾಜಿ ಕೇಂದ್ರ ಸಚಿವರಾದಂಥ ದಿವಂಗತ ಸುರೇಶ್ ಅಂಗಡಿಯವರು. 2 ದಶಕಗಳ ಕಾಲ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಅವರ ನಿಧನ ಆಗುತ್ತೆ. ಅವರ ಪತ್ನಿ ಮಂಗಳಾ ಅಂಗಡಿಯವರು 2021ರ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆಲುವನ್ನು ಕೂಡ ಸಾಧಿಸ್ತಾರೆ. ಈಗ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರ ಪಾಲಾಗಿದೆ ಬೆಳಗಾವಿ. ಹಾಗಾದ್ರೆ 2021ರ ಬೈ ಎಲೆಕ್ಷನ್ ಹೇಗೆ ನಡೀತು, ಯಾರು ಸ್ಪರ್ಧೆ ಮಾಡಿದ್ರು, ಎಷ್ಟು ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಅನ್ನೋದನ್ನ ನೋಡ್ತಾ ಹೋಗ್ಬೋದು ನೀವು. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಸುರೇಶ್ ಅಂಗಡಿಯವರು ಸತತವಾಗಿ ಗೆಲುವನ್ನ ಕಂಡುಕೊಂಡು ಬಂದು 2021ರ ಬೈ ಎಲೆಕ್ಷನ್ ರಿಸಲ್ಟ್ ಅನ್ನ ಗಮನಿಸ್ತಾ ಇದ್ದೀರಾ. ಏನು ಮಾಜಿ ಕೇಂದ್ರ ಸಚಿವರಾದಂತಹ ದಿವಂಗತ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಅಂಗಡಿಯವರು 2021ರಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ. ಅವ್ರಿಗೆ ಎಷ್ಟು ಮತ ಬೀಳುತ್ತೆ? 4,40,327 ಮತಗಳನ್ನ ಪಡೆದುಕೊಳ್ತಾರೆ ಮಂಗಳಾ ಅಂಗಡಿಯವರು. ಸ್ವಲ್ಪ ಪೀಕ್ ಕಡಿಮೆ ಆಯ್ತು. ಈ ಹಿಂದೆ ಸುರೇಶ್ ಅಂಗಡಿಯವರಿಗೆ 7.5 ಲಕ್ಷ ಮತಗಳು ಬಿದ್ದಿತ್ತು. ಈಗ ಮಂಗಳಾ ಅಂಗಡಿಯವರ ಎದುರಾಳಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಎಷ್ಟು ಮತಗಳು ಗಮನಿಸ್ತಾ ಇದೆ? 4,35,087 ಮತಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರ 42.56% ಅಷ್ಟು ಮತಗಳನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ತಾರೆ. ಹಾಗಾದ್ರೆ ಗೆಲುವಿನ ಅಂತರವನ್ನ ಗಮನಿಸ್ತಾ ಇದ್ದೀರಾ. ಗೆಲುವನ್ನ ಸಾಧಿಸಿದ್ದು ಇಲ್ಲಿ ಮಂಗಳಾ ಅಂಗಡಿಯವರು. ಕ್ಲಾರಿಟಿ ಗೊತ್ತಾಗ್ತಾ ಇದೆ. ಗೆಲುವಿನ ಅಂತರ ಕೇವಲ 5,240 ಮತಗಳನ್ನ ಪಡೆಯೋದ್ರ ಮುಖಾಂತರ ಮಂಗಳಾ ಅಂಗಡಿಯವರು ಗೆಲುವನ್ನ ಸಾಧಿಸಿದರು. ಬೆಳಗಾವಿ ಲೋಕಾಯುಕ್ತದಲ್ಲಿ ಮತದಾರರ ವಿವರ ಇಂತಿಷ್ಟಿದೆ. ಪುರುಷರು ಬರೋಬ್ಬರಿ 9,20,024 ಪುರುಷರು ಬೆಳಗಾವಿಯಲ್ಲಿ ಪಾರುಪತ್ಯವನ್ನ ಹೂಡಿರುವಂಥದ್ದು. ಮಹಿಳೆಯರ ಸಂಖ್ಯೆಯನ್ನ ಗಮನಿಸ್ತಾ ಇದ್ದೀರಿ. ಪುರುಷರನ್ನ ಡಾಮಿನೇಟ್ ಮಾಡ್ತಾ ಇದ್ದಾರ. ಅರೌಂಡ್ ಇಬ್ರು ಕೂಡ ಸರಿ ಸಮಾನರಾಗಿ ಇದ್ದಾರೆ ಅಂತಾನೆ ಹೇಳ್ಬೋದು. ಬೆಳಗಾವಿಯಲ್ಲಿ ಮಹಿಳೆಯರು ಕೂಡ ಬರೋಬ್ಬರಿ 9,15,506 ಮಹಿಳಾ ಮತದಾರರು ಇರುವಂತದ್ದು.
ಎಷ್ಟು ಸ್ಟ್ರಾಂಗ್ ಕ್ಷೇತ್ರ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಬೆಳಗಾವಿ ನಿಜಕ್ಕೂ ಕೂಡ ದೊಡ್ಡ ಲೋಕಸಭಾ ಕ್ಷೇತ್ರ ಅಂತಾನೆ ಹೇಳ್ಬೋದು. ಇನ್ನು ಇತರೆ ಮತದಾರರು ಎಷ್ಟಿದ್ದಾರೆ ಅಂತಂದ್ರೆ 66 ಇತರೆ ಮತದಾರರು ಇರುವಂಥದ್ದು. ಅಂದ್ರೆ ತೃತೀಯ ಲಿಂಗಿಗಳಾಗಿರ್ಬೋದು. ಇವರು ಬರೋಬ್ಬರಿ 66 ಮತದಾರರು ಇರುವಂಥದ್ದು. ಒಟ್ಟು ಮತದಾರರ ಸಂಖ್ಯೆಯನ್ನ ಗಮನಿಸ್ತಾ ಇದ್ದೀರಾ. ಇದು ಬೆಳಗಾವಿ ಬ್ಯಾಟಲ್ಸ್ ಅಂತಾನೆ ಹೇಳ್ಬೋದು.